ವೈಕುಂಠ ಏಕಾದಶಿ ಶುಭಾಶಯಗಳು ಕೊಡ್ತೇನೆ. ಇವತ್ತು ಬಹಳ ವಿಶೇಷವಾದಂತ ದಿನ, ಶುಭ ಸಂದರ್ಭ, ಶುಭಗಳಿಗೆ. ಎರಡು ವಿಚಾರಕ್ಕೆ, ಒಂದು ವೈಕುಂಠ ಏಕಾದಶಿ, ಎರಡನೇದು ಇವೆಲ್ಲ ನಮ್ಮ ತಾಯಿಯನ್ನು ಯೋಗ ಶಕ್ತಿ ಮೇಲ್ಮಟ್ಟು ಹೋಗಿ ಆ ತಾಯಿ ದರ್ಶನ ಪಡೆಯೋದು ಹೊಸ ವರ್ಷ ದಿನ ಇರೋದ್ರಿಂದ ನಿಜಾನು ಎಲ್ಲರಿಗೂ ಒಳ್ಳೆಯದಾಗಿರುತ್ತೆ. ಸಂದರ್ಭದಲ್ಲಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇನ್ನು 10 ವರ್ಷ ನಾವು ನಿಮ್ಗೆಲ್ಲ ಶಕ್ತಿಗಳಿಗೆ ಮೇಲ್ಮನಸ್ಸಿಗೆ ಕಳಿಸೋದಕ್ಕೆ ಒಂದು ಪ್ರಯತ್ನ ಮಾಡಿ, ಕಷ್ಟ ಇರಲಿ ಸುಖ ಇರಲಿ ಎಷ್ಟೇ ಸಂದರ್ಭದಲ್ಲೂ ಸಹ, ಯಾಕಂದ್ರೆ ನಾವು ಮನುಷ್ಯರಾಗಿರೋದ್ರಿಂದ ನಮಗೂ ಕಷ್ಟ ಇರುತ್ತೆ, ಕಷ್ಟ ಸಂದರ್ಭದಲ್ಲೂ ಸಹ ನಾವು ವ್ಯವಸ್ಥೆ ಮಾಡಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ಬಿಟ್ಟು ನಾನು ಆ ತಾಯಿ ದೇವರಲ್ಲಿ ಕೇಳ್ಕೊಂಡು ಪ್ರತಿ ವರ್ಷ ಕಳ್ಸ್ಕೊಡ್ತೇನೆ. ಒಂದು ವರ್ಷ ಒಬ್ಬರಿಗೆ ಅವಕಾಶ ಸಿಗಬಹುದು, ಇನ್ನೊಂದು ವರ್ಷ ಸಿಗದೇ ಇರಬಹುದು. ಸಿಕ್ಕಿರೋರ್ಗೆ ಖುಷಿ ಇರುತ್ತೆ, ಸಿಗದಿರೋರ್ಗೆ ಬೇಜಾರಿರುತ್ತೆ. ಅದನ್ನ ನೀವೆಲ್ಲ ಮಾತಾಡ್ಕೊಂಡು ಇಲ್ಲಪ್ಪ ಎಲ್ಲರಿಗೂ ಒಂದೊಂದು ವರ್ಷ, ಮುಂದಿನ ವರ್ಷ ನಿಮ್ಗೆಲ್ಲ ಸಿಕ್ಕೋ ಅಂದ್ರೆ ರಘುವರ್ಗ ಕಳ್ಸ್ಕೊಂಡಿಲ್ಲ ಅಂತ ಬೇಜಾರ್ ಮಾಡ್ಕೊಬಿಡಿ. ನೀವೇನ್ ಕೇಳ್ಕೊಬೇಕಂದ್ರೆ ಮೇಲ್ಬರ್ತೂರು ತಾಯಿ ಓಂ ಶಕ್ತಿ ದೇವ್ರಿಗೆ ರಘುವೀರ್ಗವರು ಇವತ್ತೇನ್ ಕಳಿಸ್ಕೊಡ್ತಿದ್ದಾರೆ, ಇದು 20 ವರ್ಷ ಕಳಿಸ್ಕೊಡುವಂತ ಶಕ್ತಿ ಕೊಡುವಂತ ಕೇಳ್ಕೊಂಡ್ರೆ ಎಲ್ಲರಿಗೂ ಅವಕಾಶ ಸಿಗುತ್ತೆ. ದಯಮಾಡಿ ನಿಮ್ಗೆಲ್ಲರಿಗೂ ಒಳ್ಳೇದಾಗಿ. ಒಂದು ಬಸ್ಗೆ 75,000 ರೂಪಾಯಿ ಅಂತ ಹೆಸರಲ್ಲಿ 2 ಬಸ್ಗೆ 9 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ಮುಂದಿನ ದಿವಸವೂ ಸಹ ನಿಮ್ಗೆ ಏನಾದ್ರು ಇಷ್ಟ ಅಂತಂದ್ರೆ ಸಂಪೂರ್ಣವಾಗಿ ನಿಮ್ಮ ಮನೆ ಮಗ, ನಿಮ್ಮ ಮನೆ ತಮ್ಮನಾಗಿ ನಾನು ಕೆಲಸ ಮಾಡ್ತೇನೆ. ಎಲ್ಲರೂ ಹೋಗಿ ಶುಭವಾಗಿ ನಿಮ್ಮ ಪ್ರಯಾಣ ಒಳ್ಳೆದಾಗಿ. ಆ ದೇವರು ನಿಮ್ಗೆ ಏನ್ ಕೇಳ್ಕೊಳ್ತೀರೋ ಒಳ್ಳೆ ತರ, ಒಳ್ಳೆ ಬುದ್ಧಿ, ಶಕ್ತಿ, ಧೈರ್ಯ ಎಲ್ಲ ಕೊಟ್ಟು ನಿನ್ನ ಕಾಪಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಮೊದಲನೇ ವರ್ಷ ನಮ್ಮ ನಾಯಕರು ಗಂಗಾಧರವರು ನಿಮ್ ಜೊತೆ ಬರಬೇಕು ಅನ್ಕೊಂಡಿದ್ದಾರೆ. ಏನೋ ಅವರು ಏನು ಕೇಳ್ಕೊಂತಾರೋ ಗೊತ್ತಿಲ್ಲ, ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕಂದ್ರೆ ಇದೆಲ್ಲ ಪಾಪ ಸಂಘಟನೆ ಮಾಡ್ಕೊಂಡು ಮಟ್ಟಿ ಎಲ್ಲ ಮಾಡೋದು ತುಂಬಾ ಕಷ್ಟ, ಹೇಳಕ್ಕೆ ಸುಲಭ ಇರುತ್ತೆ, ತುಂಬಾ ಕಷ್ಟ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಶುಭ ಕೊಡ್ತೀವಿ. ಜೈ ಹಿಂದ್, ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ.